ಹಾಯ್ ನಮಸ್ಕಾರ ದೇವರು. ನಾನು ನಿಮ್ಮ ಬಸಣ್ಣ ಮಾನ್ಗೇತಿ ಮಾತನಾಡ್ತಾ ಇದ್ದೇನೆ. ಏನು ಡಾಕ್ಟರ್ ಬ್ರೂ ಥರ ನಮಸ್ಕಾರ ದೇವರು ಅಂತ ಹೇಳ್ತಾ ಇದ್ದೇನಂತ ಅನ್ತಾ ಇದ್ದೀರಾ? ಏನಿಲ್ಲ, ಅದೇ ಥರ ವಿಡಿಯೋ, ಹಾಗಾಗಿ ನಾನು ಕೂಡ ಅವರ ಥರ ಹೇಳ್ಬೇಕಾಯ್ತು. ಬನ್ನಿ, ಇವತ್ತು ನಿಮಗೆಲ್ಲ ನಾವಿರ್ತಕ್ಕಂಥ ಲೊಕೇಶನ್ ಎಲ್ಲ ತೋರಿಸ್ತೀವಿ. ತುಂಬ ಜನ ಕಮೆಂಟಲ್ಲಿ ಲೈವಲ್ಲಿ ಕೇಳ್ತಾ ಇದ್ದೀರಿ, ಅಣ್ಣ ನೀವಿರ್ತಕ್ಕಂಥ ಲೊಕೇಶನ್ ಎಲ್ಲಿದೆ, ಯಾವ ಥರ ಇದೆ, ಹೇಗಿದೆ, ಏನೆಲ್ಲ ಸಾಕೊಂಡಿದ್ದೀರಿ ಅಂತಂದೇಳಿ ನಮಗೆ ತುಂಬ ಅಂದರೆ ತುಂಬ ಕಾಲ್ ಮಾಡಿ ಕಮೆಂಟ್ ಮಾಡಿ ಅಥವಾ ಲೈವಲ್ಲಿ ಕೇಳ್ತಾ ಇದ್ದೀರಿ. ಇವತ್ತು ನಾವಿರ್ತಕ್ಕಂಥ ಲೊಕೇಶನ್ ನಿಮಗೆಲ್ಲರಿಗೆ ತೋರಿಸ್ತೀನಿ. ಬನ್ನಿ. ದೇವರು ಇಲ್ಲೆಲ್ಲ ಕಾಣ್ತಾ ಇರೋದು ನಮ್ಮ ಆಕಳುಗಳು, ಹಸುಗಳು, ಮತ್ತು ಈ ಥರ ಈ ಕಡೆಗೆ ಕೂಡ ಹಸುಗಳನ್ನೆಲ್ಲ ಸಾಕೊಂಡಿದ್ದೀವಿ. ಇಲ್ಲೊಂದು ಹಸು ಇದೆ, ಇಲ್ಲೆಲ್ಲ ಹಸುಗಳಿದ್ದಾವೆ. ಒಂದೆರಡು ಮೂರು ಒಂದು 5 ಹಸುಗಳಿದೆ. ಒಂದು 5 ಹಸುಗಳನ್ನು ನಾವು ಸಾಕೊಂಡಿದ್ದೀವಿ. ಮಾಹಿತಿ ಇರತಕ್ಕಂಥ ಹಸುಗಳು ನೀವು ನೋಡ್ತಿರ್ಬೋದು. ನಾವು ಇಲ್ಲಿ ವಾಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ತುಂಬ ಒಂದು ಭಯಂಕರವಾಗಿ ಆಳವಾಗಿ ಒಂದು ದಟ್ಟವಾಗಿತ್ತು. ಅಂದರೆ ಮುಳ್ಳು ಕಲ್ಲು ಎಲ್ಲ ತುಂಬ ದಟ್ಟವಾಗಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಬಂದು ತುಂಬ ವರ್ಷ ಆಯಿತು. ಹಾಗಾಗಿ ಒಂದೊಂದೆಲ್ಲ ಒಂದು ಅನುಕೂಲವಾಗಿ ಮಾಡ್ಕೊತ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅನುಕೂಲವಾಗಲಿ ಅಂಥೇಳಿ ನಮ್ಮ ಜೀವನ ಸಾಗಿಸ್ತಾ ಇದ್ವಿ. ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಇದೆಲ್ಲ ಗುಡ್ಡ ಬೆಟ್ಟ. ಇಲ್ಲೆಲ್ಲ ತುಂಬ ಜನ ನಮ್ಮನ್ನು ಕೇಳ್ತಾರೆ, ಏನಂತ, ಅಣ್ಣ ನೀವು ಅಲ್ಲಿ ವಾಸ ಮಾಡಿದಿರಲ್ಲ ಗುಡ್ಡದ ಹತ್ರ, ನಿಮಗೆ ಚಿರತೆ ಕಾಡೆ ಏನು ಬರಲ್ವಾ, ಮತ್ತು ಹಾವು ಚೋಳುಗಳು ಏನು ಬರಲ್ವ ಅಂತ ಕೇಳ್ತಾ ಇದ್ದಾರೆ. ಬರ್ತಾವೆ, ಬರಲಾರ್ದು ಇರ್ತವ? ಯಾಕೆ ಬರಗಿಲ್ಲ? ಬಂದೇ ಬರ್ತಾವೆ. ಬರೋದಕ್ಕೆ ಏನು ಮಾಡಬೇಕು? ಬಸವಣ್ಣವರ ವಚನ ಪಾಲಿಸಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಹೀನಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಗಳಿಗೆ ನಾಚಿದಡೆ ಹೀನಯ್ಯ ಅಂತೇಳಿ ಇರ್ತಾವ. ಏನಲ್ಲ, ಅವು ಪಾಡಿಗೆ ಅವು ಬರ್ತಿರ್ತಾವೆ, ನಮ್ಮ ಪಾಡಿ ನಾವು ಇರ್ತೀವಿ. ಕೆಲವೊಂದು ಟೈಮಿಗೆ ಅವು ನಮ್ಮನ್ನು ಆಧರಿಸ್ತಾವೆ, ಕೆಲವೊಂದು ಟೈಮ್ನಾಗ ಅವನ್ನ ನಾವು ಆಧರಿಸ್ತೀವಿ. ಏನಲ್ಲ, ಹಂಗೆ ಒಂದಕ್ಕೊಂದು ಜೀವನ ಮಾಡ್ತಾ ಹೋಗ್ತಾ ಇದ್ವಿ. ನೋಡ್ರಿ, ಇದೆಲ್ಲ ನಮ್ಮ ಒಂದು ನಾವು ವಾಸ ಮಾಡಿರ್ತಕ್ಕಂಥ ಒಂದು ಗುಡ್ಡದ ಪ್ರದೇಶದಲ್ಲಿರ್ತಕ್ಕಂಥ ಹೊಸ ಹಿರೇಬಣಕಲ್ ಹತ್ತಿರತಕ್ಕಂಥ ಒಂದು ಮಂಕಿಕಲ್ ಗುಡ್ಡ ಅಂತೇಳಿ ನಾವು ಆಡಭಾಷೆದಾಗ ಕರಿತೀವಿ. ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ ನಮ್ಮ ಕುರಿಯಟ್ಟಿ, ನಮ್ಮ ಮನೆ ನಿಮಗೆಲ್ಲ ಕಾಣ್ತಿರ್ಬೋದು. ಮಂಕಿಕಲ್ ಅಂದರೆ ಕ್ಲಿಯರಿಟಿಯಾಗಿ ಅಡ್ರೆಸ್ ಹೇಳ್ಬೇಕಂದ್ರೆ ದಾಸನಾಳ್ ಬ್ರಿಡ್ಜ್ ಹತ್ರ ಬರ್ತಕ್ಕಂಥ ಹೊಸ ಹಿರೇಬಣಕಲ್ ಹತ್ರ ಇರ್ತಕ್ಕಂಥ ಮಂಕಿಕಲ್ ಗುಡ್ಡ ಅಂತ. ಆ ಗುಡ್ಡದಲ್ಲಿ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ನಾವು ವಾಸ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ. ಇನ್ನೂ ತೋರಿಸ್ತೀನಿ ಬರ್ರಿ. ಇನ್ನು ತುಂಬ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ತೋರಿಸ್ತೀನಿ. ವ್ಯವಸ್ಥೆ ತುಂಬ ಕಷ್ಟ ಇರ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾದ್ರೆ ಕಷ್ಟಪಡ್ಬೇಕು. ಕಷ್ಟ ಇಲ್ಲ ಯಾವುದಿದೆ, ಪ್ರಯತ್ನ ಒಂದಿತ್ತಂದರೆ ಎಲ್ಲ ಕಷ್ಟಗಳಿಗೆ ದಾರಿ ಸಿಗ್ತಾವ ಅನ್ನುವಂಥ ಮಾತನ್ನು ಹೇಳ್ತಾ ನೋಡ್ರಿ, ಇಲ್ಲಿ ಹಿಂದೆ ನಿಮಗೆ ಕಾಣ್ತಿರ್ಬೋದು ವಿಜಯಲಕ್ಷ್ಮಿ ಅಗ್ರಗೋಡನ್ ಅಂತೇಳಿ. ಅಪೋಸಿಟ್ ಅಂದರೆ ಎದುರುಗಡೆ ಬಿಸಿಲರಿಗೆ ನಿಮ್ಗೆ ಅಷ್ಟೊಂದು ಕಾಣ್ತಾ ಇಲ್ಲ. ಇದೆಲ್ಲ ಒಂಥರ ಗುಡ್ಡಗಾಡು ಕೊನಾರು. ತುಂಬ ಕಷ್ಟ. ಏನಂದರೆ ಏನು ಬೆಳೆಯೋಗಲ್ಲ, ಏನು ಬೆಳೆಯೋಗಲ್ಲ, ಏನಿಲ್ಲ, ತುಂಬ ಕಷ್ಟ. ಕಲ್ಲು ಮುಳ್ಳು ಎಲ್ಲ. ಅಲ್ಲೇನು ಮೇವು ಬೆಳೆದಪ್ಪ ಅಂದ್ರೆ ಕುರಿಗಳಿಗೆ ಮರಿಗಳಿಗೆ ಮೇಯಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಏನು ಬೆಳೆಯೋಗಲ್ಲ, ಯಾಕಂದರೆ ಒಂದು ಆಳು ಬಿದ್ದ ಮನೆ ಅಂತಾರೆ, ಆ ರೀತಿ ಒಂದು ಆಳು ಬಿದ್ದಿರ್ತಕ್ಕಂಥ ಒಂದು ಕೊನಾರು ಇದು. ಅವಾಗೆಲ್ಲ ಏನು ನಾವು ಬರಲಾರ ಮುಂಚೆಕ್ಕೇನಾದರೂ ಇದು ಗಣಿಗೆ ಏನಾರು ನಡೆದಿತ್ತು ನನಗೆ ಗೊತ್ತಿಲ್ಲ. ಆ ಥರ ಆಗಿ ನೆಲ ಏನು ಬೆಳೆಯೋಕ್ಕೆ ಅವಕಾಶ ಇಲ್ಲ, ಏನು ಬೆಳೀತಾ ಇಲ್ಲ. ಇಲ್ಲಿ ಎಲ್ಲ ಗುಡ್ಡ ಕಲ್ಲು ಮಣ್ಣೆಲ್ಲ ಇದೆ. ಆ ಥರ ನೋಡಿ, ಇಲ್ಲಿ ಹಿಂದೆ ಕಾಣ್ತಿರ್ಬೋದಲ್ಲ ನಿಮಗೆ, ಇಲ್ಲಿ ವಿಜಯಲಕ್ಷ್ಮಿ ಅಗ್ರಗೋಡನಿಂದ ಇದು ತೋರಿಸ್ತೇನೆ ಬನ್ನಿ. ಇನ್ನೂ ನಾವು ಪಡ್ತಕ್ಕಂಥ ಪರಿಶ್ರಮ ಎದರಲ್ಲಿ ಜಾಸ್ತಿ ಅಂತೇಳಿ ನಿಮಗೆಲ್ಲ ತೋರಿಸ್ತೀನಿ. ಈ ಥರ ಎಲ್ಲ ನಾವಿರ್ತಕ್ಕಂಥ ಲೊಕೇಶನ್ ಇದು. ನೋಡೋಣ ಬನ್ನಿ ಇನ್ನು ಮುಂದೆ ಏನಾಗ್ತದೆ ಅಂತ. ಇದೆಲ್ಲ ನಮ್ಮ ದನ ಕರುಗಳಿಗೆ ಒಂದು ನೆರಳಾಗಲಂತೇಳಿ ಕಾಡ ಜಾಲಿಗಳನ್ನು ಬೆಳೆಸಿದ್ವಿ. ಈ ಜಾಲಿ ನೋಡ್ರಿ, ಯಾವುದೇ ಕಾರಣಕ್ಕೂ ಬಿಸಿಲು, ಆಮೇಲೆ ಬಿಸಿಲು ನೆರಳಂತ ಕೇಳೋದಿಲ್ಲ, ನೀರು ಬೇಕಂತ ಕೇಳೋದಿಲ್ಲ. ಬ್ಯಾಸಿಗೆ ಆಗಲ್ದಕ್ಕ ಬೆಳಿತಕ್ಕಂಥ ಮಂಡ ಸಸಿ ಅಂದರೆ ಜಾಲಿ. ಅದರ ಹೆಸರಲ್ಲೇ ಇದೆ ಜಾಲಿ, ಯಾವತ್ತಿಗೂ ಜಾಲಿ.
ನಾನು ಜಾಲಿ ನೀನು ಜಾಲಿ, ಯಾವತ್ತಿಗೂ ಜಾಲಿ. ಈ ಜಾಲಿನ ಯಾವುದೇ ಕಾರಣಕ್ಕೂ ಹಾಡುಗಳು ತಿನ್ನೋದಕ್ಕೆ ಇಷ್ಟಪಡೋಲ್ಲ. ತುಂಬ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಡು ಮತ್ತು ಕುರಿಗಳು ಈ ಜಾಲಿನ ತಿನ್ನೋಕೆ ಇಷ್ಟಪಡೋಲ್ಲ. ಎದಕ್ಕೆ ಇಷ್ಟಪಡ್ತೀವಪ್ಪ ಅಂದರೆ ಈ ಜಾಲಿನ ತಪ್ಪಲ ತಿನ್ನೋಕೆ ಇಷ್ಟಪಡೋಲ್ಲ, ಈ ಜಾಲಿ ಕಾಯಿಗಳನ್ನು ತಿನ್ನೋಕೆ ಇಷ್ಟಪಡ್ತೇವೆ. ನೋಡು ಅದರ ಹೆಸರಲ್ಲಿದೆ, ನೋಡೋದಕ್ಕೆ ಜಾಲಿ, ಇರೋದಕ್ಕೆ ಜಾಲಿ, ಯಾವತ್ತಿಗೂ ಜಾಲಿ, ಹಾಸಿಗೆಗೂ ಬ್ಯಾಸಿಗೂ ಯಾವತ್ತಿಗೂ ಜಾಲಿ. ಜಾಲಿಯಾಗಿರೋಣ ಬನ್ನಿ ಅಂತಂದರೆ ಈ ಜಾಲಿಗಳನ್ನ ನಾವು ನೆನೆಸ್ಕೋಬೇಕು. ಇದೇ ರೀತಿ ನಿಮಗೆಲ್ಲ ತೋರಿಸ್ತೀನಿ. ಇನ್ನು ಇದು ನಾವು ವಾಸ ಮಾಡಿರ್ತಕ್ಕಂಥ ಹಟ್ಟಿಯ ಮಗ್ಲಿರ್ತಕ್ಕಂಥ ಬಂಡೆ, ಹಟ್ಟಿಯ ಮಗ್ಲಿರ್ತಕ್ಕಂಥ ಬಂಡೆ. ಎಲ್ಲ ಕೊನಾರು ಏನಿಲ್ಲ, ಮೇವಿಲ್ಲ, ಒಂದು ಉಪಯೋಗ ಬರ್ತಕ್ಕಂಥ ಏನು ಗಿಡ ಮರಗಳು ಏನಿಲ್ಲ, ಕಸ ಕಡ್ಡಿಗಳು ಬೆಳೆಯೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಬಂಡಿ ಕಾಣ್ತಿರ್ಬೋದಲ್ಲ ನಿಮಗೆಲ್ಲ, ಇದೆಲ್ಲ ಬಂಡಿ ವ್ಯವಸ್ಥೆ. ಇಲ್ಲೆಲ್ಲ ನಮ್ಮ ದನಕರುಗಳು ಮೇಯಿಸೋದಕ್ಕೆ ವ್ಯವಸ್ಥೆ, ಈ ಥರ ದನಕರುಗಳೆಲ್ಲ ಕಟ್ಟಿ ಮೇಯಿಸ್ತಕ್ಕಂಥ ವ್ಯವಸ್ಥೆ, ತೆಗ್ಗು ಕೊನಾರು, ತುಂಬ ಕಷ್ಟ ಇರ್ತಕ್ಕಂಥ ಏನು ಗುಡ್ಡದ ಪ್ರದೇಶ ಅಂತ ಹೇಳ್ಬೋದು. ಗುಡ್ಡದ ಪ್ರದೇಶದಲ್ಲಿ ನಾವು ತುಂಬ ಕಷ್ಟಪಟ್ಟು ವಾಸ ಮಾಡ್ತಾಯಿದ್ವಿ. ತುಂಬ ವರ್ಷದಿಂದ ವಾಸ ಮಾಡ್ತಾಯಿದ್ವಿ. ನಾವಿನ್ನೂ ಚಿಕ್ಕವರಿದ್ದೀವಿ, ನಮಗೆ ಅಷ್ಟೊಂದು ಜ್ಞಾಪನ ಇಲ್ಲ. ನಮ್ಮ ತಂದೆಯವರು ಇಲ್ಲಿ ಬಂದು ನಮ್ಮನ್ನೆಲ್ಲ ಕರ್ಕೊಂಬಂದು ತುಂಬ ಚಿಕ್ಕ ವಯಸ್ಸಲ್ಲಿದ್ದ ನಮ್ಮನ್ನು ಇಲ್ಲಿ ಕಾಡ ಒಂದು ಬದಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಏನಿಲ್ಲ, ಒಂದು ಕಾಡ ಅಂದರೆ ನಿಸರ್ಗ ಮಡಿಲಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂಥ ಗುರಿ ಕಲಿಸ್ತಕ್ಕಂಥವ್ರು ನಮ್ಮ ತಂದೆ ಅಂತ ಹೇಳ್ಬೋದು. ಇಲ್ಲಿ ನಾವು ಸಾಕಿರ್ತಕ್ಕಂಥ ಕೋಳಿಗಳು ಕುಂತಿದ್ದೇವೆ. ನೋಡಿ ನಮ್ಮ ನೋಡಿ ಅದರ್ತಾ ಇದೆ. ಏನಿಲ್ಲ, ಕೋಳಿಗಳಿಗೆ ತಮ್ಮ ಭಯ ತಮಗೆ. ಯಾಕಂದ್ರೆ ಈ ಮನುಷ್ಯರು ಒಳ್ಳೆಯವರಲ್ಲ, ಎಂದಾರು ನಮ್ಮನ್ನು ಗೋಣು ಮುರಿಯೋರಂತ ಗೊತ್ತೈತಿ. ಹಾಗಾಗಿ ಅವು ಕೂಡ ನಮ್ಮ ಮೇಲೆ ಅಷ್ಟೊಂದು ವಿಶ್ವಾಸ ಇಡೋಲ್ಲ. ಬನ್ನಿ, ನಿಮಗೆ ಇನ್ನೂ ನಮ್ಮ ಹಟ್ಟಿ ಪಕ್ಕದಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ತುಂಬ 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 ಕಷ್ಟ. ಯಾಕೆಂದರೆ ಊರಲ್ಲಿ ವಾಸ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅಡವಿಯಲ್ಲಿ ಕಾಡಲ್ಲಿ ಮೃಗಗಳಿಗೆ ಅಂಜದೆ ಎದೆ ಕೊಟ್ಟು ಪ್ರಯತ್ನ ಮಾಡ್ತಾ ಇದ್ವಲ್ಲ, ಅದು ಒಂದು ಏನು ಗುರಿ ಅಂತ ಹೇಳ್ಬೋದು. ಅದು ಒಂದು ಸಾಧನೆ ಅನ್ನೋದಕ್ಕಿಂತ ಗುರಿ ಅಂತ ಹೇಳ್ಬೋದು. ಇದೇ ನೋಡ್ರಿ ನಮ್ಮ ಕುರಿ ಹಟ್ಟಿಯ ಪಕ್ಕದಲ್ಲಿರ್ತಕ್ಕಂಥ ಏನು ಇದು ಹೀರಿಕಾಯಿಯ ಬಳ್ಳಿಯ ಒಂದು ಆಡಂಬರ. ಇಲ್ಲೆಲ್ಲ ನಮ್ಮ ಕುರಿ ಹಟ್ಟಿಯ ಒಂದು ಶೆಡ್ಡಿನ ಅವತಾರ. ಅದೇ ರೀತಿ ಇಲ್ಲೆಲ್ಲ ನಾವು ರಾತ್ರಿ ವಾಸ ಮಾಡ್ತಕ್ಕಂಥ ಕುರಿ ಹಟ್ಟಿಯ ವ್ಯವಸ್ಥೆ, ಬೆಳಗ್ಗೆ ವಾಸ ಮಾಡಿರ್ತಕ್ಕಂಥ ಕುರಿ ಹಟ್ಟಿಯ ವ್ಯವಸ್ಥೆ ಇಲ್ಲೆಲ್ಲ ಈ ರೀತಿ ಇದೆ. ಸುಮಾರು ಅಂದರೆ ಒಂದು 100 ಇರ್ಬೋದು, 100 ಕುರಿ. ಸುಮಾರು ಅಂದರೆ ಒಂದು 100 ಕುರಿ ಇರ್ಬೋದು. 100 ಕುರಿ ಕಟ್ಕೊಂಡು, ಒಂದು 5-6 ದನ ಕಟ್ಕೊಂಡು, ಒಂದು 20-30 ಕೋಳಿ ಕಟ್ಕೊಂಡು, ಒಂದು 50-60 ಪಾರಿವಾಳ ಕಟ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಬಸಣ್ಣ ಮಾನಗೆದ್ದಿ ಅಲಿಯಾಸ್ ಬಸಣ್ಣ ಬಸವಪಟ್ಟಣ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಪರಿಶ್ರಮ ಪಡ್ತಕ್ಕಂಥ ನಾವು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಬೆಳಿಬೇಕನ್ನುವಂಥ ಕನಸನ್ನು ಕಟ್ಟಿರ್ತಕ್ಕಂಥ ಮನಸ್ಸು ಆಗಿರ್ತಕ್ಕಂಥ ಬಸಣ್ಣ ಮಾನಗೆದ್ದಿ. ನೋಡ್ರಿ, ಇದೆಲ್ಲ ನಮ್ಮ ಒಂದು ಜೀವನದ ಚರಿತ್ರೆ. ನಿಮಗೆಲ್ಲ ಗೊತ್ತಿರ್ಬೋದು, ಬಸಣ್ಣವರು ಯಾವ ರೀತಿ ಬದುಕ್ತಾರ ಅಂತೇಳಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಲ್ಲ. ಬಸಣ್ಣ ಮಾನಗೆದ್ದಿ ಬದುಕ್ತಕ್ಕಂಥ ವ್ಯವಸ್ಥೆ ಈ ರೀತಿಯಾಗಿದೆ. ಅಲ್ಲೆಲ್ಲ ನೀವು ನೋಡ್ತಿರ್ಬೋದು, ಹಿಂದಗಡೆ ನಿಮಗೆ ಹೋಗ್ತಾ ಏನು ಕಾಣುತ್ತೆ, ಒಂದು ಗುಡ್ಡದ ಮೇಲೆ ಒಂದು ಗೂಡು ಕಾಣುತ್ತೆ. ಆ ಗೂಡು ಅನ್ನೋದೇ ನಮ್ಮ ಪಕ್ಷಿಗಳ ಗೂಡು. ಅಂದರೆ ನಿಸರ್ಗದಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಅಷ್ಟೇ ಬದುಕಬೇಕು ನಾವು ಉದ್ದೇಶ ಇಟ್ಕೊಂಡಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಇನ್ನೂ ಕೆಲವರು ಬದುಕಬೇಕು ಅಂತ ಆಸೆ ಇಟ್ಕೊಂಡಂಥ ಮನಸ್ಸಿದು, ಹೃದಯ. ಇನ್ನೂ ಬೆಳಿಬೇಕನ್ನುವಂಥ ಕನಸು ಕಟ್ಟಿರ್ತಕ್ಕಂಥ ಮನಸ್ಸು. ಈ ಮನಸ್ಸಿಗೆ ನೀವೆಲ್ಲರೂ ಏನೆಂದರೆ ಪ್ರೀತಿಯಿಂದ ಹಾರೈಸೋದೇನಪ್ಪ ಅಂದರೆ ವಿಡಿಯೋವನ್ನು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ನಾವು ಇನ್ನೂ ಇಂಥ ಒಂದು ಒಳ್ಳೊಳ್ಳೆ ಕನಸುಗಳಿಗೆ ದಾರಿದೀಪ ಆಗಲು ಅನುಕೂಲ ಆಗ್ತದೆ. ನೀವು ನೋಡ್ತಿರ್ಬೋದು ಪಕ್ಷಿಗಳ ಗೂಡು.
ಅಲ್ಲೆಲ್ಲ ದೃಷ್ಟಿಗೊಂಬೆ ಹಾಕಿದ್ದೀವಿ, ಪಕ್ಷಿಗಳ ಗೂಡು. ಅಲ್ಲಿ ಒಂದು ಟೈಟಲ್ ಬರೆಸ್ಬೇಕು, ಏನಪ್ಪ ಅಂದರೆ ಪಕ್ಷಿಗಳನ್ನು ಬಂಧಿಸಬೇಡ್ರಿ, ಮುದ್ದಿಸಿ ನೋಡ್ರಿ ಅಂತೇಳಿ. ಯಾಕೆಂದರೆ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷಿಗಳು ಬಂಧನೆಗೆ ಒಳಗಾಗೋದಿಲ್ಲ. ನಾವು ಪಕ್ಷಿಗಳನ್ನು ಸಾಕಿರೋದೇ ಅದಕ್ಕೆ, ಸಾಕಿವಿ ಅನ್ನೋದಕ್ಕಿಂತ ಅವಕ್ಕೆ ರಕ್ಷಣೆ ಕೊಟ್ಟಿವಿ ಅಂತಂದು ಹೇಳ್ಬೋದು. ಪಕ್ಷಿಗಳಿಗೆ ಬಂಧನೇ ಇಲ್ಲ, ಯಾಕಂದರೆ ತಾವು ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಹಿಂದೆ ಕಾಣ್ತಕ್ಕಂಥ ದೃಶ್ಯ ನಿಮಗೆ ಗೊತ್ತಿರ್ಬೋದು. ಅವಕ್ಕೆ ಒಂದು ಕಿಟಕಿ ಥರ ಒಂದು ಬಾಗಿಲು ಬಿಟ್ಟಿದ್ವಿ, ಅದು ಯಾವತ್ತೂ ಓಪನ್ ಇರ್ತೈತೆ, ಅದ್ರಾಗ ಹೋಗೋದು ಬರೋದು. ಆಮೇಲೆ ಕೆಳಗಡೆ ಇನ್ನೊಂದು ದೊಡ್ಡ ಬಾಗಿಲು ಕಾಣುತ್ತೆ, ಅದರಲ್ಲಿ ನಾವು ಬೇಕಾದ್ರೆ ಹೋಗಿ ಕಸ ಗಿಸ ಹೊಡ್ಕೋಬೋದು. ಈ ಥರ ಒಂದು ಏನಂದರೆ ಪಕ್ಷಿಗಳಿಗಾಗಿ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಮನಸ್ಸು ಬೆಳೀತಾ ಇದೆ. ಇದಕ್ಕೆಲ್ಲ ನಿಮ್ಮೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಸಹಾಯ ಸಹಕಾರ ಇತ್ತಂದರೆ ಇನ್ನಿಷ್ಟು ಉತ್ತಮವಾಗಿ ಬೆಳೀತಕ್ಕಂಥ ಒಂದು ಆಶೀರ್ವಾದ ಮಾಡಿದಂತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ತಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಭಗವಂತ ತಮ್ಮೆಲ್ರಿಗೂ ಒಳ್ಳೆಯ ಒಂದು ಮನಸ್ಸು, ಕನಸನ್ನು, ಹಂಬಲವನ್ನು, ಗುರಿ ತಲುಪಕ್ಕಂಥ ಛಲವನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾವು ಇರ್ತಕ್ಕಂಥ ಒಂದು ಮನೆಯ ವ್ಯವಸ್ಥೆ ನಿಮಗೆ ತೋರಿಸ್ತೇನೆ, ಬನ್ನಿ ಹೋಗೋಣ. ಇಲ್ಲೆಲ್ಲ ನಮ್ಮ ಪಕ್ಷಿಗಳು, ಅಂದರೆ ನಾವು ಸಾಕಿರ್ತಕ್ಕಂಥ ಪಾರಿವಾಳಗಳು ಮತ್ತು ನಾವು ಸಾಕಿರ್ತಕ್ಕಂಥ ಕೋಳಿಗಳು. ಇಲ್ಲಿ ಕಾಣ್ತಿರ್ಬೋದು ರೂಟ್ರವೇಟ್ರ್ ಅಂತೇಳಿ ನಮ್ಮ ರೈತರು, ನಮ್ಮ ಪಕ್ಕದಲ್ಲಿ ಹೊಲ ಇದ್ದವರು ರೈತರು ಬಿಟ್ಟು ಹೋಗ್ಯಾರ. ಅದೇ ರೀತಿ ನಮ್ಮ ಪಾರಿವಾಳ ನೀವು ನೋಡ್ತಿರ್ಬೋದು. ನಮ್ಮ ಮನೆ, ನಮ್ಮ ತಂದೆಯವರು, ಇದು ನಮ್ಮ ಬಸಣ್ಣ ಮನ್ಗೆದ್ದಿ ವಾಸ ಮಾಡ್ತಕ್ಕಂಥ ಮನೆ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ನೋಡ್ರಿ, ಇದೇ ರೀತಿ ಇರ್ತಕ್ಕಂಥ ನಮ್ಮ ವ್ಯವಸ್ಥೆ. ಇದು ಬಡವರ ಮನೆ ಅಂತ ಹೇಳ್ಬೋದು, ಯಾಕೆಂದರೆ ಬಡವರ ಮನೆ ಇದೇ ರೀತಿ ಇರ್ತದೆ. ಬಡವರು ಅಡಿಗೆ ಯಾವ ರೀತಿ ಮಾಡ್ತಾರೆ, ಬಡವರ ಒಲೆ ಹೇಗೆ, ಬಡವರ ಮನೆ ಹೇಗೆ ನೋಡ್ರಿ. ಇದು ಬಡವರ ಒಲೆ, ಬಡವರ ಅಡಿಗೆ, ಈ ರೀತಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇದು ಎಲ್ಲ ಹೋಗೋದಕ್ಕೆ ಒಗ್ಗಿಂಡಿ, ಒಲಿ, ಈ ರೀತಿ ನಮ್ಮ ಒಂದು ಜೀವನ ಚರಿತ್ರೆ, ಹೊಗೆಯಲ್ಲಿ ನಮ್ಮ ಜೀವನ ಚರಿತ್ರೆ. ಇಲ್ಲಿ ಕಾಣ್ತಿರೋದು ನಾಟಿ ಕೋಳಿ ಮೊಟ್ಟೆ, ನಮ್ಮ ತಂದೆಯವರು ಶೇಖರಣೆ ಮಾಡಿಟ್ಟಿದ್ದಾರೆ. ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಮತ್ತು ನನ್ನ ಹವ್ಯಾಸಗಳ ಬಗ್ಗೆ ಬಂತಪ್ಪ ಅಂದರೆ ಸಿಂಗಿಂಗ್, ಅಂದರೆ ಆರ್ಟಿಸ್ಟ್, ಒಂದು BT ಸ್ಪೀಕರ್ ಅಂತೇಳಿ ನಾವೊಂದು BT ಸ್ಪೀಕರನ್ನು ಮಾಡ್ಕೊಂಡಿದ್ವಿ. BT ಸ್ಪೀಕರ್ ಮತ್ತು ಯಾವಾಗಾದ್ರು ಫ್ರೀ ಇದ್ದಾಗ ಆರೋಗ್ಯ ಹಾಡನ್ನು ಅಭ್ಯಾಸ ಮಾಡ್ತಕ್ಕಂಥ ವ್ಯವಸ್ಥೆ, ಅಥವಾ ನಮ್ಮಲ್ಲಿರ್ತಕ್ಕಂಥ ಏನಾದರೂ ಟ್ಯಾಲೆಂಟನ್ನು ನಾವು ಮೈಕಿನ ಮುಖಾಂತರ ಮಾತಾಡಿ ನೋಡ್ಬೋದು. ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಟ್ರೈಲರನ್ನು ನಾನು ತೋರಿಸಲು ಇಷ್ಟಪಡ್ತೇನೆ. ಮೊದಲನೇದಾಗಿ ಓಂ ಶ್ರೀ ಗುರು ಕುಮಾರ ಪಂಚಾಕ್ಷರೇಶ್ವರಾಯ ನಮಃ. ಓಂ ಶ್ರೀ ಗುರು ಪುಟ್ಟರಾಜಾಯ ನಮಃ. ಓಂ ಶ್ರೀ ಗುರು ಕುಮಾರ ಪಂಚಾಕ್ಷರೇಶ್ವರಾಯ ನಮಃ. ಓಂ ಶ್ರೀ ಗುರು ಪುಟ್ಟರಾಜಾಯ ನಮಃ ಅಂತ ಹೇಳಿ ಈ ಮಂತ್ರ ಹೇಳಿದ ಮೇಲೆ ಕಾರ್ಯಕ್ರಮ ಪ್ರಾರಂಭಿಸುವಂಥದ್ದು. ಅದೇ ರೀತಿಯಾಗಿ ಪ್ರೀತಿ ಪ್ರೋತ್ಸಾಹ ಅಂದ್ರೆ ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕಂತ ವ್ಯವಸ್ಥೆ ಆಗುತ್ತದೆ. ನೀವು ಜಾಸ್ತಿ ವಿಡಿಯೋಗಳನ್ನ ವ್ಯೂಸ್ ಆಗೋ ರೀತಿ ಲೈಕ್ಸ್, ಕಮೆಂಟ್ಸ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮನ್ನ ಬೆಳೆಸ್ಬೇಕನ್ನುವಂತ ಮಾತನ್ನ ಕೇಳ್ತಾ, ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ.